ನಂಗೆ ಗೊತ್ತಾಯ್ತು, ನನ್ನ ಭಾರತ ಬರೀ ಪೂಜ್ಯ ಅಷ್ಟೇ ಅಲ್ಲ, ನನ್ನ ಭಾರತದ ಮಣ್ಣಿನ ಕಣಕಣ ಪವಿತ್ರ, ನನ್ನ ಭಾರತದ ಗಾಳಿ ಪವಿತ್ರ, ನನ್ನ ಭಾರತದ ನೀರು ಪವಿತ್ರ, ನನ್ನ ಪಾಲಿಗೆ ತೀರ್ಥಕ್ಷೇತ್ರ ಅಂತಿದ್ರೆ ಅದು ನನ್ನ ಭಾರತ ಮಾತ್ರ ಅಂತ ನನಗೆ ಇಲ್ಲಿ ಬಂದ್ಮೇಲೆ ಖಾತ್ರಿ ಆಯ್ತು ಅಂತ ಹೇಳಬೇಕಾದ್ರೆ ಆ ಮನುಷ್ಯ ಈ ದೇಶವನ್ನು ಪ್ರೆಸೆಂಟ್ ಮಾಡಿದ ರೀತಿ ಎಂಥದ್ದು ಅಂತ ಯೋಚನೆ ಮಾಡಿ. ನನ್ನ ಹೆಚ್ಚು ಬಹಳ ಬೇಜಾರು ಅಂದ್ರೆ ಡಾಕ್ಟರ್ಗಳು ವೈಭವಿತವಾಗಿ ಬದುಕಿದ್ರೆ ಡೇಂಜರ್, ಆ ದೇಶ ಬಹಳ ಸಂಕಟದಲ್ಲಿದೆ ಅಂತ. ದುರದೃಷ್ಟ ನಮ್ಮ ದೇಶದಲ್ಲಿ ಡಾಕ್ಟರ್ಗಳು ಬಹಳ ಚೆನ್ನಾಗಿದ್ದಾರೆ, ಒಳ್ಳೆ ಸಂಗತಿ ಎಲ್ಲ ಇದೆ. ಯೋಗದ ಕಮ್ಯುನಿಟಿ ಬೆಳೀತು ಅಂತಂದ್ರೆ ಅರ್ಥ ಏನು ಗೊತ್ತೇನು? ಭಾರತ ಬೆಳೀತು ಅಂತ ಅರ್ಥ. ಯೋಗದ ಕಮ್ಯುನಿಟಿ ಎಷ್ಟು ವೈಭವಿತವಾಗಿ ಬದುಕುತ್ತೋ ನಾವೆಲ್ಲರೂ ಕೂಡ ಒಂದೊಂದು ಹೆಜ್ಜೆ ರಾಷ್ಟ್ರಕ್ಕೋಸ್ಕರ ಮುಂದಿಟ್ರೆ ಈ ರಾಷ್ಟ್ರ 148 ಕೋಟಿ ಹೆಜ್ಜೆ ಮುಂದಿಡುತ್ತೆ ಅಂತ ನಾವೆಲ್ಲರೂ ಯೋಗ ಬಂಧುಗಳು ಒಂದೊಂದು ಹೆಜ್ಜೆಯನ್ನು ಮುಂದಿಟ್ರೆ ಈ ಯೋಗದ ದಿಕ್ಕು ಯಾವ ದಿಕ್ಕು ಆಗ್ಬೋದು ಅನ್ನೋದನ್ನು ನೀವು ಊಹಿಸ್ಕೊಳ್ಳಿ ಅಂತ ಹೇಳಿ ನೀವಿಲ್ಲಿ ಬರ್ತಿದ್ದೀರಾ. ಒಂದು ವಿಷಯವನ್ನು ಟಚ್ ಮಾಡಿ ಅಂತ ನಾನು ಸ್ವಲ್ಪ ಹೇಳಿದೆ ಅವರಿಗೆ. ವಿಷಯ ಏನು ಅಂತಂದ್ರೆ, ತುಂಬ ಜನ ಯೋಗದ ಟೀಚರ್ ಆಗಿ ನಮ್ಮನ್ನ ಬೇರೆ ಬೇರೆ ಕಡೆಗಳಿಗೆ ಕಳಿಸ್ಕೊಡ್ತಾರೆ, ರೆಕಮೆಂಡೇಶನ್ ಮಾಡ್ತಾರೆ, ಇವನನ್ನು ಕರಿಬೋದು ಅವನನ್ನು ಕರಿಬೋದು ಅಂತ. ನಾನಲ್ಲೋ ಕಷ್ಟಪಟ್ಟು ಟೀಚ್ ಮಾಡಿ ಬರ್ತೀನಿ, ನನಗೆ ತಗೊಂಡಂಥ ದುಡ್ಡಿನಲ್ಲಿ ಕಮಿಷನ್ ಕೇಳ್ತಾರೆ, ಸರ್ ಸ್ವಲ್ಪ ಹೇಳಿ ಅವ್ರಿಗೆ ಅಂತ. ನಂಗೆ ಗೊತ್ತು ಇದು ಬಹಳ ಕ್ಷುಲ್ಲಕವಾಗಿ, ಆದರೆ ನನ್ನ ದೇಶದಲ್ಲಿ ಬಂದು ದೇವ್ರು ಎಲ್ಲಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಅಂತೀವಿ. ನೋಡೋದು ಹೆಂಗೆ ಅಂತ ಕೇಳಿದರೆ ನಮಗೊಂದು ಸಿಲೆಬಸ್ ಇದೆ. ಯಾವತ್ತೂ ಮಾಡ್ಕೊಳ್ಬೇಡ್ರಪ್ಪ, ಆತ್ಮಾಭಿಮಾನವನ್ನು ಹೊಂದಿ ಅಂತ. ನನಗೆ ಆತ್ಮಾಭಿಮಾನ ಪದಕ್ಕೆ ಪರ್ಯಾಯ ಪದ ಅಂತ ಏನಾದರೂ ಅನ್ಸಿದ್ರೆ, ಸಿನಾನಿಮ್ ಯಾವ್ದಾದ್ರು ಹುಡುಕಬೇಕು ಅಂತಂದ್ರೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಅಂತ ಬಿಟ್ರೆ ಮತ್ತೆ ಯಾವುದೂ ಸಿಗೋದಿಲ್ಲ ಅಂತ. ಇವತ್ತು ನಾನು ಈ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಮಾತನಾಡಬೇಕಾದಾಗ ನಾನು ಸಿರಿವಂತ, ನಾನು ಅಂದ್ರೆ ನನ್ನ ದೇಶ, ನಾನು ಸಿರಿವಂತ, ನಾನು ಬುದ್ಧಿವಂತ, ನಾನು ವೈಜ್ಞಾನಿಕವಾಗಿ ಮುಂದುವರೆದಿದ್ದೀನಿ, ನಾನು ಪವರ್ಫುಲ್, ಎಲ್ಲ ಮಾತುಗಳನ್ನು ಹೇಳ್ಬೋದು. ಆದರೆ ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಏನಿತ್ತು ಸ್ವಾಮಿ ವಿವೇಕಾನಂದರ ಹಿಂದೆ? ಬ್ರಿಟಿಷರ ಬೂಟು ನೆಕ್ಕೋ ರಾಷ್ಟ್ರ ಅಲ್ರಿ ಇದು. ಯಾವ ಥರದ ತರುಣರಿದ್ರು ಅವ್ರಿಗೆಲ್ರಿಗೂ ನಾನು ಲಾಯರ್ ಆಗ್ಬಿಟ್ರೆ ಸಾಕು, ಯಾಕಂದ್ರೆ ಬ್ರಿಟಿಷರ ಕೋರ್ಟ್ನಲ್ಲಿ ವಾದ ಮಾಡೋದನ್ನ ಜನ ಇಷ್ಟಪಡ್ತಾರೆ ಅನ್ನೋದಕ್ಕೆ ಲಾಯರ್ ಆಗಬೇಕು ಅಂತಿದ್ರು. ವಿವೇಕಾನಂದರು ಹೇಳ್ತಾ ಇದ್ರು, ನಿಮ್ಮ ದೇಶದಲ್ಲಿ ನಿಮ್ಮ ಲಾಯರ್ ಗೌನನ್ನು ಮುಳುಗಿಸಬಹುದಷ್ಟು ನೀರು ಸಮುದ್ರದಲ್ಲಿ ಇಲ್ವೇನು, ಹೊತ್ತಾಕಿ ಬನ್ನಿ, ರಾಷ್ಟ್ರಕ್ಕೆ ಕೆಲಸ ಬೇಕಾದಷ್ಟಿದೆ ಅಂತ ವಿವೇಕಾನಂದರು ಘೋಷಿಸುವ ಮಟ್ಟಿಗಿತ್ತಲ್ಲ. ಆ ಥರದ ಭಾರತದಿಂದ ಸ್ವಾಮಿ ವಿವೇಕಾನಂದರು ಹೋಗಿದ್ದು. ಹಂಗೆ ಹೋದ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದ್ದಾದ್ರೂ ಏನು, ಎರಡೂ ಕೈಗಳನ್ನು ಅಗಲಿಸಿ ಹೇಳಿದ್ರು, ಯಾವ ದೇಶದಿಂದ ಬಂದಿದ್ದೀನಿ ಗೊತ್ತಾ? ನಿಮ್ಮ ದೇಶದಿಂದ ನಿಮ್ಮನ್ನ ನಿಮ್ಮ ಜನ ಓಡಿಸಿದಾಗ ಅಂಥವರಿಗೂ ಆಶ್ರಯ ಕೊಟ್ಟಂತ ಭಾರತದಿಂದ ಬಂದಿದ್ದೀನಿ ಕಣ್ರಯ್ಯ ಅಂತ ಹೇಳಬೇಕಾದಾಗ ಏನು ಆತ್ಮಾಭಿಮಾನ ಅದು. ಒಂದು ಕ್ಷಣವಾದರೂ, ಒಂದು ದಿನ, ಬಹಳ ತಮಾಷೆಯ ಸಂಗತಿ ಅಂದ್ರೆ ಭಾರತಕ್ಕೆ ಬಂದು ಒಂದಿನ ನಮ್ಮನ್ನು ಹೊಗಳಿಲ್ಲ ಅವರು, ಸರಿಯಾಗಿ ಬೈದ್ರು, ಹೇಳ್ರೋ ಎದ್ದೇಳ್ರೋ ಇನ್ನೆಷ್ಟು ಮಲಗ್ತೀರಾ ಅಂತ ಉಗಿದ್ರು. ಆದರೆ ಅಮೆರಿಕಾದಲ್ಲಿ ನಿಂತ್ಕೊಂಡು ನನ್ನ ಭಾರತ ಎಂಥದ್ದು ಗೊತ್ತಾ, ನಂಗೆ ಯಾವಾಗಲೂ ನೆನಪಿಸ್ಕೊಳ್ಳಕ್ಕೆ ಭಾವುಕನಾಗ್ತೀನಿ ನಾನು. ಸ್ವಾಮಿ ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ನೀವು 4 ವರ್ಷ ಸಿರಿವಂತ ಪಶ್ಚಿಮದಲ್ಲಿದ್ದಿರಿ, ಈಗ ಮತ್ತೆ ನಿಮ್ಮ ದರಿದ್ರ ಭಾರತಕ್ಕೆ ಹೋಗ್ತಾ ಇದ್ದೀರಿ, ಏನು ಅನ್ಸತ್ತೆ? ಸ್ವಾಮೀಜಿ ಉತ್ತರ ಏನಿತ್ತು ಗೊತ್ತಾ? ಅಲ್ಲಿಂದ ಇಲ್ಲಿಗೆ ಬರಬೇಕಾದಾಗ ನನ್ನ ಭಾರತವನ್ನು ಪೂಜ್ಯ ಭಾರತ ಅಂತ ಅನ್ಕೊಂಡಿದ್ದೆ, ಆದರೆ 4 ವರ್ಷ ನಿಮ್ಮ ಭೋಗ ಭೂಮಿಯಲ್ಲಿ ಓಡಾಡಿದ ಮೇಲೆ ನಂಗೆ ಗೊತ್ತಾಯ್ತು, ನನ್ನ ಭಾರತ ಬರೀ ಪೂಜ್ಯ ಅಷ್ಟೇ ಅಲ್ಲ, ನನ್ನ ಭಾರತದ ಮಣ್ಣಿನ ಕಣಕಣ ಪವಿತ್ರ, ನನ್ನ ಭಾರತದ ಗಾಳಿ ಪವಿತ್ರ, ನನ್ನ ಭಾರತದ ನೀರು ಪವಿತ್ರ, ನನ್ನ ಪಾಲಿಗೆ ತೀರ್ಥಕ್ಷೇತ್ರ ಅಂತಿದ್ರೆ ಅದು ನನ್ನ ಭಾರತ ಮಾತ್ರ ಅಂತ ನನಗೆ ಇಲ್ಲಿ ಬಂದ್ಮೇಲೆ ಖಾತ್ರಿ ಆಯ್ತು ಅಂತ ಹೇಳಬೇಕಾದ್ರೆ ಆ ಮನುಷ್ಯ ಈ ದೇಶವನ್ನು ಪ್ರೆಸೆಂಟ್ ಮಾಡಿದ ರೀತಿ ಎಂಥದ್ದು ಅಂತ ಯೋಚನೆ ಮಾಡಿ. ನನ್ನ ನೆಚ್ಚಿನ ಮಿತ್ರರೇ, ನಾವೆಲ್ಲರೂ ಯೋಗ ಟೀಚರ್ಸ್ ಅಥವಾ ಯೋಗದ ಕುರಿತಂತೆ ಏನಾದರೂ ಕೆಲಸ ಮಾಡ್ತಾ ಇರೋದು. ಯೋಗ ಅನ್ನೋದು ಭಾರತದ ಆತ್ಮ ಅಂತ ನಾನು ಭಾವಿಸ್ತೀನಿ, ಯಾವ ಅನುಮಾನವೂ ಇಲ್ಲ ಅದರಲ್ಲಿ. ನಾನು ಯಾಕೆ ಯೋಗವನ್ನು ಭಾರತದ ಆತ್ಮ ಅಂತ ಭಾವಿಸ್ತೀನಿ ಅಂದರೆ, ಪತಂಜಲಿಯವರಿಗೆ ಪ್ರಣಾಮ ಮಾಡಬೇಕಾದಾಗ ಸಹಜವಾಗಿ ತಲೆಬಾಗತ್ತೆ. ಯಾಕೆ ತಲೆಬಾಗತ್ತೆ ಗೊತ್ತಾ? ಪತಂಜಲಿಯವರು ನಮಗೊಂದು ಅದ್ಭುತವಾಗಿರುವಂಥ ಸಿಲೆಬಸ್ ಹಾಕಿಕೊಟ್ರು. ನೀವು ಜಗತ್ತಿನ ಯಾರನ್ನಾದರೂ ಕರೆದು ಬೇರೆ ಮತಪಂಥಗಳವರನ್ನ ದೇವರೆಲ್ಲಿದ್ದಾರೆ ಅಂತ ಕೇಳಿ, ಹಿಂಗೆ ಕೈ ತೋರಿಸ್ತಾರೆ, ಆಕಾಶದಲ್ಲಿದ್ದಾರೆ ಅಂತ. ನೀನು ನೋಡಿದ್ಯಾ ಅಂತ ಕೇಳಿ, ಸತ್ತ ಮೇಲೆ ನೋಡ್ಬೋದು ಅಂತಾರೆ. ಸತ್ತ ಮೇಲೆ ನೋಡಿದವ್ರು ಯಾರಾದರೂ ಹೇಳಿದಾರಾ ನಿನಗೆ ಅಂತ ಕೇಳಿ, ಯಾರು ಹೇಳಕ್ ಸಾಧ್ಯ? ಆದರೆ ನನ್ನ ದೇಶದಲ್ಲಿ ಬಂದು ದೇವ್ರು ಎಲ್ಲಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಅಂತೀವಿ. ನೋಡೋದು ಹೆಂಗೆ ಅಂತ ಕೇಳಿದರೆ ನಮಗೊಂದು ಸಿಲೆಬಸ್ ಇದೆ. ಸಿಲೆಬಸ್ ಏನು?
ಪತಂಜಲಿಯ ಯೋಗ ಸೂತ್ರಗಳೇ, ಪತಂಜಲಿಯ ಅಷ್ಟಾಂಗ ಯೋಗವೇ ಸಿಲೆಬಸ್ಸು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇಷ್ಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಧಾರಣ ಸಿಗುತ್ತೆ. ಧಾರಣದಿಂದ ಧ್ಯಾನಕ್ಕೆ ಹೋಗ್ಬೋದು. ಧ್ಯಾನ ಕಂಪ್ಲೀಟ್ ಮಾಡ್ಕೋ, ಸಮಾಧಿಯ ತುದಿಯಲ್ಲಿ ಕುಳಿತುಕೊಳ್ತೀಯ ಅಂತ ಎಷ್ಟು ಸುಂದರವಾಗಿ ಪತಂಜಲಿಯವರು ನಮಗೊಂದು ಮಾರ್ಗ ಹಾಕಿಕೊಟ್ರಲ್ಲ, ಆ ಮಾರ್ಗವನ್ನು ನಾವು ಸವಿಸಬೇಕಾದಂಥ ಅಗತ್ಯ ಇದೆ. ಅಂಥ ಹೊತ್ತಲ್ಲಿ ನಾವು ಇವತ್ತು ಸ್ಪಷ್ಟವಾಗಿರುವಂಥ ಈ ಸ್ಥಳದಲ್ಲಿ ನಿಂತಿರುವಾಗ ಯೋಗದ ಸಂದೇಶವನ್ನು ಸಮಾಜದ ಕೊನೆಗೆ ಮುಟ್ಟಿಸಬೇಕಾದಂಥ ಅಗತ್ಯವನ್ನು ನಾವು ಮನಗಂಡು ಅಲ್ಲಿ ಹೋಗೋಣ. ದಾರಿಯುದ್ದಕ್ಕೂ ಅನೇಕ ಸಂಗತಿಗಳು ಅಡ್ಡಗಾಲು ಬರುತ್ತೆ. ನಂಗೆ ಯಾರೋ ಬಂದು ಹೇಳ್ತಾ ಇದ್ರು, ಯೋಗದ ಬಂಧುಗಳು, ನನಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಮಿತ್ರರೊಬ್ಬರು ಕಾಲ್ ಮಾಡಿದರು, ನೀವು ಇಲ್ಲಿ ಬರ್ತಿದ್ದೀರಾ, ಒಂದು ವಿಷಯವನ್ನು ಟಚ್ ಮಾಡಿ ಅಂತ. ನಾನು ಸ್ವಲ್ಪ ಹೇಳಿದೆ ಅವರಿಗೆ. ವಿಷಯ ಏನು ಅಂತಂದರೆ, ತುಂಬ ಜನ ಯೋಗದ ಟೀಚರ್ ಆಗಿ ನಮ್ಮನ್ನು ಬೇರೆ ಬೇರೆ ಕಡೆಗಳಿಗೆ ಕಳಿಸ್ಕೊಡ್ತಾರೆ, ರೆಕಮೆಂಡೇಶನ್ ಮಾಡ್ತಾರೆ, ಇವನನ್ನು ಕರಿಬೋದು ಅವನನ್ನು ಕರಿಬೋದು ಅಂತ. ನಾನಲ್ಲೋ ಕಷ್ಟಪಟ್ಟು ಟೀಚ್ ಮಾಡಿ ಬರ್ತೀನಿ, ನನಗೆ ತಗೊಂಡಂಥ ದುಡ್ಡಿನಲ್ಲಿ ಕಮಿಷನ್ ಕೇಳ್ತಾರೆ ಸರ್, ಸ್ವಲ್ಪ ಹೇಳಿ ಅವ್ರಿಗೆ ಅಂತ. ನಂಗೆ ಗೊತ್ತು ಇದು ಬಹಳ ಕ್ಷುಲ್ಲಕವಾದ ಸಬ್ಜೆಕ್ಟು, ಮಾತನಾಡಬಾರ್ದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಕಮ್ಯುನಿಟಿಯಾಗಿ ಬೆಳಿಬೇಕು ಅಂತಂದರೆ ನಾನೊಬ್ಬನೇ ಅಲ್ಲ, ಎಲ್ಲರೂ ಜೊತೆಯಲ್ಲಿ ಬೆಳಿಬೇಕು ಎನ್ನುವಂಥ ಪರಿಕಲ್ಪನೆಯನ್ನು ನಾವೆಲ್ಲರೂ ಹೊಂದಬೇಕಾಗಿರುವಂಥ ಅಗತ್ಯ ಇದೆ. ಯೋಗದ ಕಮ್ಯುನಿಟಿ ಬೆಳೀತು ಅಂತಂದರೆ ಅರ್ಥ ಏನು ಗೊತ್ತೇನು? ಭಾರತ ಬೆಳೀತು ಅಂತ ಅರ್ಥ. ಯೋಗದ ಕಮ್ಯುನಿಟಿ ಎಷ್ಟು ವೈಭವಿತವಾಗಿ ಬದುಕುತ್ತೋ, ಭಾಳ ಬೇಜಾರು ಅಂದರೆ ಡಾಕ್ಟರ್ಗಳು ವೈಭವಿತವಾಗಿ ಬದುಕಿದ್ರೆ ಡೇಂಜರ್, ಆ ದೇಶ ಬಹಳ ಸಂಕಟದಲ್ಲಿದೆ ಅಂತ. ದುರದೃಷ್ಟ ನಮ್ಮ ದೇಶದಲ್ಲಿ ಡಾಕ್ಟರ್ಗಳು ಬಹಳ ಚೆನ್ನಾಗಿದ್ದಾರೆ, ಒಳ್ಳೆ ಸಂಗತಿ ಅಲ್ಲ. ಆದರೆ ಯೋಗದವರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಗುಡ್. ತುಂಬ ಜನ ಯೋಗ ಕಲಿತಿದ್ದಾರೆ, ಅವರ ಹತ್ರ ದುಡ್ಡು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ನೋದು ಅರ್ಥ. ನಾವೆಲ್ಲರೂ ಸೇರಿ ಕಮ್ಯುನಿಟಿಯ ದೃಷ್ಟಿಯಿಂದ ಅದನ್ನು ಮೇಲಕ್ಕೆ ಏರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ, ಎಲ್ಲರೂ ಜೊತೆಯಲ್ಲಿರುವಂಥ ಪ್ರಯತ್ನ ಮಾಡೋಣ. ಆಮೇಲೆ ಗೊತ್ತಿಲ್ಲ ಇದನ್ನು ನಾನು ಹಿಂಗೆ ಹೇಳ್ಬೋದೋ ಇಲ್ವೋ, ಅನ್ಎಥಿಕಲ್ ಪ್ರಾಕ್ಟೀಸ್ ಆಗಬಾರ್ದು ಅಂದ ಮಾತ್ರಕ್ಕೆ ಯೋಗವನ್ನು ದುಡ್ಡು ತೆಗೆದುಕೊಳ್ಳದೆ ಕಲಿಸ್ಕೊಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹಂಗೆ ಮಾಡಿದ್ರೆ ಜನ ಒಪ್ಕೊಳ್ಳಲ್ಲ ರೀ. ಇವತ್ತಿನ ಸಮಾಜ ಹೆಂಗಿದೆ ಅಂತಂದರೆ, ನೀವು 2000ಕ್ಕೆ 4000 ಅಂದರೆ ಬಹಳ ಖುಷಿ ಪಡ್ತಾರೆ, ಏನೋ ವಿಶೇಷವಾದ್ದನ್ನು ಹೇಳ್ಕೊಡ್ತಾರೆ ಅಂತ. ಮತ್ತು ನಾನು ನೋಡ್ತಿರ್ತೀನಿ ಹೆಂಗಿರುತ್ತೆ ಅಂತಂದರೆ, ಶ್ವಾನಾಸನ, ಅಧೋಮುಖ ಶ್ವಾನಾಸನ ಅಂತೆಲ್ಲ ಇರುತ್ತೆ. ಡಾಗ್ ಪೋಸ್ ಅಂದರೆ ಖುಷಿ ಅವರಿಗೆ. ನನಗೆ ಹೊಟ್ಟೆ ಉರಿಯುತ್ತೆ, ಏನು ಅವಸ್ಥೆ ಅಪ್ಪ. ನನಗೆ ಡಾಗ್ ಪೋಸ್ ಅಂದಾಗೆಲ್ಲ ಅರ್ಥ ಒಂದೇ, ಆದರೆ ಡಾಗ್ ಪೋಸ್ ಅನ್ನೋದನ್ನ ಯಾಕೋ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅದೊಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಮಾಜವನ್ನು ಹಂಗೆ ತಗೊಂಡು ಹೋಗ್ಬೇಕು, ಅವರ ಹತ್ರ ಹೋಗ್ಬೇಕು, ನಮಗೆ ಬೇಕಾದ ದಾರಿಯಲ್ಲಿ ಕರ್ಕೊಂಡು ಬರಬೇಕು. ಇದೊಂದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಯೋಗ ಇವತ್ತು ಈ ಒಂದು ವಿಸ್ತಾರವಾಗಿರುವಂಥ ಹಂತಕ್ಕೆ ಬಂದಿರುವಾಗ ನಾವು ನೀವು ಜೊತೆಗೂಡಿ ಮುನ್ನಡೆಯಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಈ ದೇಶದ ಪ್ರಧಾನಮಂತ್ರಿ ಒಂದ್ಸಲ ಹೇಳಿದರು, ಈ ದೇಶದ ಜನಸಂಖ್ಯೆ 148 ಕೋಟಿ, ನಾವೆಲ್ಲರೂ ಕೂಡ ಒಂದೊಂದು ಹೆಜ್ಜೆ ರಾಷ್ಟ್ರಕ್ಕೋಸ್ಕರ ಮುಂದಿಟ್ಟರೆ ಈ ರಾಷ್ಟ್ರ 148 ಕೋಟಿ ಹೆಜ್ಜೆ ಮುಂದಿಡುತ್ತೆ ಅಂತ. ನಾವೆಲ್ಲರೂ ಯೋಗ ಬಂಧುಗಳು ಒಂದೊಂದು ಹೆಜ್ಜೆಯನ್ನು ಮುಂದಿಟ್ಟರೆ ಈ ಯೋಗದ ದಿಕ್ಕು ಯಾವ ದಿಕ್ಕು ಆಗ್ಬೋದು ಅನ್ನೋದನ್ನು ಊಹಿಸಿಕೊಳ್ಳಿ ಅಂತ ಹೇಳ್ತಾ ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಸ್ವಾಮಿ ವಿವೇಕಾನಂದರ ಚರಣಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಆತ್ಮೀಯರೇ, ಇದುವರೆಗೂ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮನ್ನು ಉದ್ದೇಶಿಸಿ ಬಹಳ ಅತ್ಯದ್ಭುತವಾದಂಥ ಅವರ ವಾಗ್ಜೇರಿಯಿಂದ ಚಿಂತನೆಗಳನ್ನು ನಮ್ಮೆಲ್ಲರಿಗೂ ಉಣಬಡಿಸಿದ್ದಾರೆ. ಅವರಿಗೆ ಈ ಒಂದು ಸಭಾಂಗಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಆ ರೀತಿ ಹೇಳೋದಾದರೆ ಅವರು ಇವತ್ತು ನಮ್ಮಲ್ಲಿಗೆ ಬಂದಿರತಕ್ಕಂಥದ್ದು ಒಂದು ಯೋಗನೇ. ಅವ್ರ ಮಾತು ಸಹ ಅದರಿಂದಲೇ ಶುರುವಾಯಿತು. ತಮ್ಮೆಲ್ಲರಿಗೂ ತಿಳಿದಿರಬೇಕು, ಈ ಒಂದು ಸಭಾಂಗಣವನ್ನು ನಮ್ಮ ಆದರಣೀಯ ಮ್ಯಾನೇಜ್ಮೆಂಟ್ ಅವರು ಇದನ್ನು ರಿನೋವೇಷನ್ ಮಾಡೋದಕ್ಕೆ 10 crores ಇನ್ವೆಸ್ಟ್ ಮಾಡಿ ಇದು ಇಂಟರ್ನ್ಯಾಷನಲ್ ಕ್ವಾಲಿಟಿಯಲ್ಲಿ ಇರಬೇಕು ಸಭಾಂಗಣ ಅಂತ ಇದನ್ನು ಮಾಡಿದ್ರು. ಈ ಸಭಾಂಗಣ ಸಜ್ಜುಗೊಂಡ ನಂತರ ಪ್ರಥಮ ಕಾರ್ಯಕ್ರಮ ನಾವು ಅವರನ್ನೇ ಆಹ್ವಾನಿಸಿತ್ತು. ನಮ್ಮ ಯೋಗ ಇವತ್ತು ಅವರು ಬಂದಿದ್ದಾರೆ, ನಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗಿದೆ ಈ ದಿನ. ಇಂಥ ಒಂದು ಸಭಾಂಗಣಕ್ಕೆ ಅಂಥ ವ್ಯಕ್ತಿಗಳು ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥದ್ದು, ನಮ್ಮ ಕಾನ್ಫರೆನ್ಸಿಗೆ ಬಂದಿರತಕ್ಕಂಥದ್ದು ನಮ್ಮ ಅದೃಷ್ಟ ಅಂತ ಒಂದು ಮಾತನ್ನು ಹೇಳ್ತಾ